ಶಾಂಕಿಕೆರೆಯಲ್ಲಿ ಇಂದ ಸುತ್ತಮುತ್ತಲ ಇದೆಲ್ಲ ಅಫಿಲಿಯೆಂಟ್ಸು, ಆಮೇಲೆ ನೀರು ಕಾಂಟಾಮಿನೇಟೆಡ್ ನೀರು ಅದೆಲ್ಲ ಬಂದು ಈ ಟ್ಯಾಂಕಿಗೆ ಸೇರ್ಕೊಳ್ತಾ ಇದೆ. ನಾವು ಏನು ನೋಡ್ಬೋದು ಇಲ್ಲಿ ಅಂದರೆ, ಇಲ್ಲಿ ಮಳೆ ನೀರು ಸಂಗ್ರಹಣ ಆಗ್ತಾ ಇಲ್ಲ. ಒಳಗೆ 11 ಇನ್ಲೆಟ್ ಪೈಪ್ ಇದೆ. ಸೊ ಟ್ಯಾಂಕಿಗೆ ಸೇರ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಬಂದರೆ ಅದು ತಂತಾನೆ ರೀಜನರೇಟ್ ಮಾಡುತ್ತೆ. ಆದರೆ ತುಂಬ ಎಲ್ಲ ಬಂದುಬಿಟ್ರೆ ಏನಾಗುತ್ತೆ, ಅದು ರೀಜನರೇಟ್ ಮಾಡಲ್ಲ. ಮಳೆ ನೀರು ಬಂದಾಗ ಮಳೆ ನೀರು ಇಲ್ಲಿ ಸಂಗ್ರಹ ಆಗ್ತಾ ಇಲ್ಲ. ಇದೇನಕ್ಕೆ ಅನ್ನೋದು ತನಿಖೆ ಅವ್ರು ಮಾಡಬೇಕು. ಇಲ್ಲಿ ಇರೋ ಸುತ್ತಮುತ್ತ ಕೂಡ ಯಾರು ಓಡಾಡೋಕ್ಕೆ ಮೊದಲು ಆ್ಯಕ್ಚುಲಿ ಜಾಗಿಂಗ್ ವಾಕಿಂಗ್ ಪಾರ್ಕ್ ಇದ್ದಿದ್ದು. ಸೊ ಅಂಥವ್ರಿಗೆಲ್ಲ ನೀವು ಫ್ರೆಶ್ ಏರ್ ಕೊಡಲಿಲ್ಲ ಅಂತಂದರೆ ಆ ಟ್ಯಾಂಕಿನಾಗ ಇಟ್ಕೊಂಡು ಏನೂ ಉಪಯೋಗ ಇಲ್ಲ. ಮಳೆ ನೀರು ಸಂಗ್ರಹ ಆಗಲ್ಲ ಅಂದರೆ ಈಗಿನ ನೀರಿನ ಅಂಶ ಕಮ್ಮಿ ಆಗುತ್ತೆ. ಮುಂದಿನ ವರ್ಷ ಇನ್ನೊಂದು 2-3 ವರ್ಷದಲ್ಲಿ ನೀರೇ ಬತ್ತೋಗ್ಬೋದು. ಹೀಗಾಗಿ ಆ ಟ್ಯಾಂಕು ಒಳ್ಳೆ ನೀರಿದೆಲ್ಲ ಕೊಳೆತು ಹೋಗ್ಬಿಟ್ಟು ಎಲ್ಲ ಗಬ್ಬು ನಾತ ಹೊಡಿತಾ ಇದೆ. ಸೊ ಇಂಥ ಪರಿಸ್ಥಿತಿ ಇರಬೇಕಾದ್ರೆ ನಾವು ಇದನ್ನು ಉಳಿಸ್ಕೋಬೇಕು. ಯಾಕಂದರೆ ಇದು ಹಿಸ್ಟ್ರಿ, ಇದಕ್ಕೊಂದು ದೊಡ್ಡ ಹಿಸ್ಟ್ರಿ ಇದೆ. ಈಗ ಸಪ್ಲೈ ಬಿಡಿ, ಇಲ್ಲಿ ಅಲ್ಲಿ ಸುತ್ತಮುತ್ತ ಓಡಾಡ ಕೂಡ ಆಗದೆ ಅಷ್ಟು ಕೊಳಚೆ ಆಗಿಬಿಟ್ಟಿದೆ. ಸೊ ಇದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಪಕ್ಷಿಗಳಿಗೆ ಸೂಕ್ಷ್ಮತೆ ಜಾಸ್ತಿ. ಇಲ್ಲಿ 4 ವರ್ಷ ಆಯಿತು ಮೈಗ್ರೇಟರಿ ಬರ್ಡ್ಸು ಸೈಬೀರಿಯಾದಿಂದ ಬರುತ್ತೆ. ಇಲ್ಲಿ ಗೂಡು ಕಟ್ಟಿ ಮೈಗ್ರೇಟರಿ ಬರ್ಡ್ಸು 4 ವರ್ಷದಿಂದ ಬರ್ತಾನೆ ಇಲ್ಲ. ಇದು ನೋಡಿ, BBMP GB ಆಗೋದು ಅದೆಲ್ಲ ಮುಖ್ಯ. ಇಲ್ಲಿ ಲೇಕ್ಗೆ ಅಂತಾನೆ ಸಪ್ರೇಟಾಗಿ ಒಂದು ಡಿಪಾರ್ಟ್ಮೆಂಟ್ ವಹಿಸಬೇಕು. ಆ ಡಿಪಾರ್ಟ್ಮೆಂಟಿಂದ ಎಲ್ಲ BWSSP ಆಗಲಿ ಅಥವಾ GB ಆಗಲಿ ಎಲ್ಲರೂ ಆಫೀಸರ್ಸು ಅವ್ರಿಗೆ ರಿಪೋರ್ಟ್ ಮಾಡೋಂಗಿರಬೇಕು. ನಿನ್ನೆ ಉಪಲೋಕಾಯುಕ್ತ ಅವರು ತನಿಖೆ ಶುರು ಮಾಡಿದ್ದಾರೆ. ನಾವು ಇದರಿಂದ ಏನು ಉಪಯೋಗ ಆಗಲಿಲ್ಲ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಹೋಗ್ತಾ ಇದ್ದೀವಿ. ಏನೇ ಆದ್ರೂ ಕೊಳಚೆ ನೀರು ಸಂಗ್ರಹ ಆಗೋದು ಇದು ಕ್ರಿಮಿನಲ್ ಅಫೆನ್ಸ್. ಯಾವುದೇ ಕಾರಣಕ್ಕೂ ಕೊಳಚೆ ನೀರು ಲೇಕಿಗೆ ಸಂಗ್ರಹ ಆಗಬಾರ್ದು, ಕೆರೆಗೆ. ಒಳಚರಂಡಿ ನೀರು ಹರಿದು ಮಲಿನವಾಗ್ತಿದೆ ಪ್ರಸಿದ್ಧ ಸ್ಯಾಂಕಿ ಕೆರೆ. ಸ್ಯಾಂಕಿ ಕೆರೆ ಉಳಿಸಲು ಸಾರ್ವಜನಿಕರಿಂದ ಶುರುವಾಯಿತು ಅಭಿಯಾನ. ಬಿಬಿಎಂಪಿಯಿಂದ GBA ಆಗಿ ಬದಲಾದರೂ ಬಗೆಹರಿತಿಲ್ಲ ಸಮಸ್ಯೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರೋ ಪ್ರಸಿದ್ಧವಾದ ಸ್ಯಾಂಕಿ ಕೆರೆಗೆ ಹಲವು ತಿಂಗಳುಗಳಿಂದ ಒಳಚರಂಡಿ ನೀರು ಹರಿತಾ ಇದೆ. ಇದರಿಂದ ಸ್ಯಾಂಕಿ ಕೆರೆ ದಿನೇ ದಿನೇ ಮಲಿನವಾಗ್ತಾ ಇದ್ದು ಸ್ಥಳೀಯರು ಹಾಗೂ ಪರಿಸರ ಹೋರಾಟಗಾರರ ಆತಂಕಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಸ್ಯಾಂಕಿ ಕೆರೆಯ 2ನೇ ಗೇಟ್ ಸಮೀಪ ಒಳಚರಂಡಿ ನೀರು ಕೆರೆಗೆ ಹರಿತಾ ಇದೆ. ಹೀಗಾಗಿ ಬೆಂಗಳೂರಿಗರನ್ನ ಕೆರಳಿಸುವಂತೆ ಮಾಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಯಾಂಕಿ ಕೆರೆಯ ಸಂರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸೇವ್ ಸ್ಯಾಂಕಿ ಕೆರೆ ಅಭಿಯಾನವನ್ನು ಆರಂಭಿಸಲಾಗಿದೆ. ಪ್ರಸಿದ್ಧವಾದ ಸ್ಯಾಂಕಿ ಕೆರೆಗೆ ಕೊಳಚೆ ನೀರು ಹರಿತಾ ಇದ್ದು ಗೊತ್ತಿದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಕೆರೆಯ ನೀರು ಮಲಿನವಾಗ್ತಾ ಇರೋದ್ರಿಂದ ಜಲಚರಗಳು ಹಾಗೂ ಪರಿಸರದ ಮೇಲೆ ದುಷ್ಪರಿಣಾಮ ಬೀರೋ ಸಾಧ್ಯತೆ ಇದೆ. ಬೆಂಗಳೂರು ಜಲ ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಅಧಿಕಾರಿಗಳು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸ್ಯಾಂಕಿ ಕೆರೆಯನ್ನು ರಕ್ಷಿಸಬೇಕಾಗಿದೆ ಅಂತ ಪರಿಸರ ಪ್ರೇಮಿಗಳು ಆಗ್ರಹಿಸಿದರು. ಶಾಂಕಿಕೆರೆಯಲ್ಲಿ ಇಂದ ಸುತ್ತಮುತ್ತಲ ಇದೆಲ್ಲ ಅಫಿಲಿಯೆಂಟ್ಸು, ಆಮೇಲೆ ನೀರು ಕಾಂಟಾಮಿನೇಟೆಡ್ ನೀರು ಅದೆಲ್ಲ ಬಂದು ಈ ಟ್ಯಾಂಕಿಗೆ ಸೇರ್ಕೊಳ್ತಾ ಇದೆ. ಸೊ ಟ್ಯಾಂಕಿಗೆ ಸೇರ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಬಂದರೆ ಅದು ತಂತಾನೆ ರೀಜನರೇಟ್ ಮಾಡುತ್ತೆ. ಆದರೆ ತುಂಬ ಎಲ್ಲ ಬಂದುಬಿಟ್ರೆ ಏನಾಗುತ್ತೆ, ಅದು ರೀಜನರೇಟ್ ಮಾಡಲ್ಲ. ಹೀಗಾಗಿ ಆ ಟ್ಯಾಂಕು ಒಳ್ಳೆ ನೀರಿದೆಲ್ಲ ಕೊಳೆತು ಹೋಗ್ಬಿಟ್ಟು ಎಲ್ಲ ಗಬ್ಬು ನಾತ ಹೊಡಿತಾ ಇದೆ. ಇಲ್ಲಿ ಇರೋ ಸುತ್ತಮುತ್ತ ಕೂಡ ಯಾರು ಓಡಾಡೋಕ್ಕೆ ಮೊದಲು ಆ್ಯಕ್ಚುಲಿ ಜಾಗಿಂಗ್ ವಾಕಿಂಗ್ ಪಾರ್ಕ್ ಇದ್ದಿದ್ದು. ಸೊ ಅಂಥವ್ರಿಗೆಲ್ಲ ನೀವು ಫ್ರೆಶ್ ಏರ್ ಕೊಡಲಿಲ್ಲ ಅಂತಂದರೆ ಆ ಟ್ಯಾಂಕಿನಾಗ ಇಟ್ಕೊಂಡು ಏನೂ ಉಪಯೋಗ ಇಲ್ಲ. ಆಮೇಲೆ ಶಾಂಕಿ ಟ್ಯಾಂಕ್ ಹಿಸ್ಟ್ರಿ ನೋಡಿ, ಇದು ಬ್ರಿಟಿಷ್ ಟೈಮಲ್ಲಿ ಕಟ್ಸಿರೋದು. ಶಾಂಕಿ ಟ್ಯಾಂಕ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ರಿಚರ್ಡ್ ಹಿರಮ್ ಶಾಂಕಿ ಅನ್ನೋರು. ಇದನ್ನು ಮದ್ರಾಸ್ ಸೈಪರ್ಸ್ ರೆಜಿಮೆಂಟ್ 1882 ಅಲ್ಲಿ ಸ್ಥಾಪನೆ ಮಾಡಿದ್ದು. ಇದು ವಾಟರ್ ಸಪ್ಲೈ ಡಿಮ್ಯಾಂಡ್ ಫಾರ್ ಬ್ಯಾಂಗ್ಳೂರಿಗೆ ಮಾಡೋಕ್ಕಿದ್ದು, ವಾಟರ್ ಸಪ್ಲೈಗೆ. ಈಗ ಸಪ್ಲೈ ಬಿಡಿ, ಇಲ್ಲಿ ಅಲ್ಲಿ ಸುತ್ತಮುತ್ತ ಓಡಾಡ ಕೂಡ ಆಗದೆ ಅಷ್ಟು ಕೊಳಚೆ ಆಗಿಬಿಟ್ಟಿದೆ. ಸೊ ಇಂಥ ಪರಿಸ್ಥಿತಿ ಇರಬೇಕಾದ್ರೆ ನಾವು ಇದನ್ನು ಉಳಿಸ್ಕೋಬೇಕು. ಯಾಕಂದರೆ ಇದು ಹಿಸ್ಟ್ರಿ, ಇದಕ್ಕೊಂದು ದೊಡ್ಡ ಹಿಸ್ಟ್ರಿ ಇದೆ. ಆಮೇಲೆ ಕೃಷ್ಣದೇವರಾಯ ಒಡೆಯರು ಆಗಲಿ, ವಿಶ್ವೇಶ್ವರಯ್ಯ ಆಗಲಿ ಇದನ್ನೆಲ್ಲ ನೋಡ್ಕೊಂಡು ಬಂದಿರೋರು. ಇನ್ನು ನಮ್ಮ ಉಳ್ಕೋ ಜವಾಬ್ದಾರಿ ನಮ್ಮದು.
ಸೊ ಇದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಉಳಿಸ್ಕೊಂಡು ಇದಕ್ಕೆ ಏನಾದರೂ ಗೌರ್ಮೆಂಟಿಂದ ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅಭಿವೃದ್ಧಿಪಡಿಸಿ ಅದನ್ನು ಬೆಳೆಸಿ ಮತ್ತೆ ವಾಕಿಂಗ್ ಟ್ರ್ಯಾಕು ಎಲ್ಲ ಫ್ರೆಶ್ ಏರ್ ಜನರಿಗೆ ಸಿಗಲಿ ಅನ್ನೋದೊಂದು ನಮ್ಮ ಒಂದು ರಿಕ್ವೆಸ್ಟ್. ಇದಲ್ಲದೆ ಸ್ಯಾಂಕಿ ಕೆರೆಗೆ ಮಳೆ ನೀರು ಹರಿದು ಬರೋ ವ್ಯವಸ್ಥೆಯು ಸಮರ್ಪಕವಾಗಿಲ್ಲ ಅಂತ ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ. ಕೆರೆಯ 11 ಇನ್ಲೆಟ್ಗಳ ಪೈಕಿ ಕೇವಲ 1 ಇನ್ಲೆಟ್ ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದು ಉಳಿದವುಗಳು ನಿರುಪಯುಕ್ತವಾಗಿವೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಮಳೆ ನೀರು ಸರಿಯಾಗಿ ಕೆರೆಗೆ ಸೇರುವಂತೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕೆರೆಯ ನೈಸರ್ಗಿಕ ಜಲಮಟ್ಟವನ್ನು ಕಾಪಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇಂಜಿನಿಯರ್ ಕರೆಸ್ತಾರೆ, ಮತ್ತೆ ಏನೋ ಕೆಲಸ ಮಾಡ್ತೀವಿ, ಇಲ್ಲಿ ಡ್ರೈನಲ್ಲಿ ಏನೋ ಯಾವುದೋ ಲೀಕ್ ಇದೆ ಅಂತ ಹೇಳ್ತಾರೆ, ಹೋಗ್ತಾರೆ. ಬಟ್ ಇಲ್ಲಿ ನಾವು ಏನು ನೋಡ್ಬೋದು ಇಲ್ಲಿ ಅಂದರೆ ಇಲ್ಲಿ ಮಳೆ ನೀರು ಸಂಗ್ರಹಣ ಆಗ್ತಾ ಇಲ್ಲ. ಒಳಗೆ 11 ಇನ್ಲೆಟ್ ಪೈಪ್ ಇದೆ. ಸದಾಶಿವನಗರ ಬಡಾವಣೆಯಿಂದ 11 ಇನ್ಲೆಟ್ ಪೈಪ್ ಇದೆ ಸ್ಯಾಂಕಿ ಕೆರೆಗೆ. ಮಳೆ ನೀರು ಬಂದಾಗ ಮಳೆ ನೀರು ಇಲ್ಲಿ ಸಂಗ್ರಹ ಆಗ್ತಾ ಇಲ್ಲ. ಇದೇನಕ್ಕೆ ಅನ್ನೋದು ತನಿಖೆ ಅವ್ರು ಮಾಡಬೇಕು. ಮಳೆ ನೀರು ಸಂಗ್ರಹ ಆಗಲ್ಲ ಅಂದರೆ ಈಗಿನ ನೀರಿನ ಅಂಶ ಕಮ್ಮಿ ಆಗುತ್ತೆ. ಮುಂದಿನ ವರ್ಷ ಇನ್ನೊಂದು 2-3 ವರ್ಷದಲ್ಲಿ ನೀರೇ ಬತ್ತೋಗ್ಬೋದು. ನೋಡಿ, ಇಲ್ಲಿ ಎಷ್ಟು ವರ್ಷದಿಂದ ನೀವು ಇಲ್ಲಿ ಸೂಯೇಜ್ ಹರಿದು ಬರ್ತಿದೆ ಅಂತ ನಾವು ಪ್ರಯತ್ನ ಪಟ್ವಿ. ನೋಡಿ, ನಮಗಿಂತ ಪಕ್ಷಿಗಳಿಗೆ ಸೂಕ್ಷ್ಮತೆ ಜಾಸ್ತಿ. ಇಲ್ಲಿ 4 ವರ್ಷ ಆಯಿತು ಮೈಗ್ರೇಟ್ರಿ ಬರ್ಡ್ಸು ಸೈಬೀರಿಯಿಂದ ಬರುತ್ತೆ. ಇಲ್ಲಿ ಗೂಡು ಕಟ್ಟಿ ಮೈಗ್ರೇಟ್ರಿ ಬರ್ಡ್ಸು 4 ವರ್ಷದಿಂದ ಬರ್ತಾನೆ ಇಲ್ಲ. ಇಲ್ಲಿ ಎಲ್ಲೊಂದ್ ಕಡೆ GBA ಅಂತ ಮಾಡಿದ್ರು, ಅದ್ರ ಬದಲಾಗಿ ಅಂತ ಇಲ್ಲ. ಇದು ನೋಡಿ, BBMP GB ಆಗೋದು ಅದೆಲ್ಲ ಮುಖ್ಯ. ಇಲ್ಲಿ ಲೇಕ್ಗೆ ಅಂತಾನೆ ಸಪ್ರೇಟಾಗಿ ಒಂದು ಡಿಪಾರ್ಟ್ಮೆಂಟ್ ವಹಿಸಬೇಕು. ಆ ಡಿಪಾರ್ಟ್ಮೆಂಟಿಂದ ಎಲ್ಲ BWSSB ಆಗಲಿ ಅಥವಾ GBA ಆಗಲಿ ಎಲ್ಲರೂ ಆಫೀಸರ್ಸು ಅವ್ರಿಗೆ ರಿಪೋರ್ಟ್ ಮಾಡೋಂಗಿರಬೇಕು. ನಾವು ಇವಾಗ ಆಗಲೇ ಇದನ್ನು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಿನ್ನೆ ಉಪಲೋಕಾಯುಕ್ತ ಅವರು ತನಿಖೆ ಶುರು ಮಾಡಿದ್ದಾರೆ. ನಾವು ಇದರಿಂದ ಏನು ಉಪಯೋಗ ಆಗಲಿಲ್ಲ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಹೋಗ್ತಾ ಇದ್ದೀವಿ. ಮತ್ತು ಇದರಿಂದ ನಾವು ಇದನ್ನು ಏನೇ ಆದ್ರೂ ಕೊಳಚೆ ನೀರು ಸಂಗ್ರಹ ಆಗೋದು ಇದು ಕ್ರಿಮಿನಲ್ ಅಫೆನ್ಸ್. ಯಾವುದೇ ಕಾರಣಕ್ಕೂ ಕೊಳಚೆ ನೀರು ಲೇಕಿಗೆ ಸಂಗ್ರಹ ಆಗಬಾರ್ದು. ಕೆರೆಯನ್ನು ನಾವು ಉಳಿಸೋದು ನಮ್ಮದು ಏರಿಯಾ ರೆಸಿಡೆಂಟ್ಸ್ ಆಗಲಿ ಅಥವಾ ಯಾರೇ ನೀವು ಮಾಧ್ಯಮ ಮಿತ್ರರೇ ಆಗಲಿ, ನಿಮ್ಮ ಸಹಕಾರ ಭಾಳ ಮುಖ್ಯ ನಮಗೆ. ಮುಖ್ಯಮಂತ್ರಿ ಬದಲಾದ್ಮೇಲೆ ಆದ್ರೂ ಚೇಂಜ್ ಆಗುತ್ತಾ ಅಂತ ನೋಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದಾಶಿವನಗರದ ನಿವಾಸಿ. ಅವ್ರಿಗೂ ನಿಮ್ಮ ಮೂಲಕ ಅವ್ರಿಗೂ ಒಂದು ಮನವಿ. ನಮಗೆ ಈ ಒಂದು ಸ್ಯಾಂಕಿ ಕೆರೆ ಇಲ್ಲೂ ಬಂದು ವಾಕ್ ಮಾಡ್ತಾರೆ ಅವರು. ಈ ಒಂದು ಸ್ಯಾಂಕಿ ಕೆರೆನ ಉಳಿಸೋದು ಅವ್ರದ್ದು ಒಂದು ಇನಿಷಿಯೇಟಿವ್ ತೊಗೊಂಡ್ರೆ ನಮ್ಗೆ ಭಾಳ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು. ಇನ್ನು ಸ್ಯಾಂಕಿ ಕೆರೆ ಉಸ್ತುವಾರಿ ನೋಡಿಕೊಳ್ತಾ ಇರೋ ಪಶ್ಚಿಮ BBMP ಅಧಿಕಾರಿಗಳಿಗೆ ಪರಿಸರ ಪ್ರೇಮಿಗಳು ಹಲವು ಬಾರಿ ದೂರು ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಸ್ಯಾಂಕಿ ಕೆರೆ ಮಲಿನದಿಂದಾಗಿ ನಾನಾ ಪರಿಸರ ಸಮಸ್ಯೆ ಎದುರಾಗ್ತಾ ಇದ್ದು ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಸ್ಯಾಂಕಿ ಕೆರೆಯನ್ನು ರಕ್ಷಣೆ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.